ಖಂಡಿತ ಗುರುಗಳೇ, ವಾರ ಭವಿಷ್ಯದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಆರಂಭದಲ್ಲಿ ನಾವು ಸಂಕಷ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಇದರಲ್ಲಿ ಪ್ರಮುಖವಾಗಿ ನೀವು ಉಪವಾಸಾದಿ ಯಾವ ರೀತಿ ಮಾಡಬೇಕು, ಪದ್ಧತಿ ಏನು ಅಂತ ಹೇಳ್ತಿದ್ರಿ. ಚಂದ್ರ ದರ್ಶನದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ಈಗ ಭವಿಷ್ಯದಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಚಂದ್ರಬಲ ಮತ್ತು ತಾರಾಬಲ ಅನ್ನೋದಾಗಿ ನಾವು ಅದನ್ನು ಡಿಸ್ಕಸ್ ಮಾಡಿದೆವು. ಚಂದ್ರಬಲ ಎನ್ನುವಂಥದ್ದು ಪ್ರತಿದಿನವೂ ಕೂಡ ಗ್ರಹಗಳ ಚಲನೆ ಆಗೋದು ಬರೀ ಚಂದ್ರನ ಮಾತ್ರ. ನಿತ್ಯ 48 ಗಂಟೆಗಳಲ್ಲಿ 2 ಬಾರಿಗೆ ಚಲನೆಯನ್ನು ಮಾಡ್ತಾರೆ. ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅಥವಾ ಒಂದು ನಕ್ಷತ್ರ ಮತ್ತೊಂದು ನಕ್ಷತ್ರಕ್ಕೆ ಚಲನೆ ಆಗುತ್ತೆ. ಹಾಗಾಗಿ ಪ್ರತಿದಿನವೂ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಚಂದ್ರಬಲ ಅನ್ನುವಂಥದ್ದಕ್ಕೆ ಚಂದ್ರನ ಆಶೀರ್ವಾದ. ಇಲ್ಲಿ ವರಸಿದ್ಧಿವಿನಾಯಕ ಸ್ವಾಮಿಯ ಕಥೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಒಂದು ಸ್ವಲ್ಪ. ಚಂದ್ರನ ಶಾಪ ಇತ್ತು ಎನ್ನುವಂಥದ್ದಾಗಿ, ಚಂದ್ರನಿಗೆ ಶಾಪ ಇತ್ತು, ಗಣಪತಿಯ ಶಾಪ ಇತ್ತು ಎನ್ನುವುದಾಗಿ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಚಂದ್ರ ತನ್ನ ಮೇಲೆ ಇರ್ತಕ್ಕಂತಹ ಶಾಪ ವಿಮೋಚನೆಗಾಗಿ ಗಣಪತಿಯ ಕುರಿತು ತಪಸ್ಸನ್ನು ಮಾಡ್ತಾನಂತೆ. ಗಣೇಶನ ಆರಾಧನೆಯನ್ನು ಮಾಡ್ತಾನಂತೆ. ಗಣೇಶನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ನೀನು ನನಗೆ ಶಾಪವನ್ನು ಕೊಟ್ಬಿಟ್ಟಿದ್ದೀಯಾ, ಹಾಗೆ ನನ್ನನ್ನು ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ಕೆಟ್ಟದ್ದಾಗತ್ತೆ ಅನ್ನೋದು ನೀನು ಶಾಪ ಕೊಟ್ಟಿದ್ದೀಯಾ. ವರಸಿದ್ಧಿವಿನಾಯಕನ ಕಥೆ ನೀವು ಕೇಳಿರ್ತೀರಿ ಇದೆಲ್ಲ. ಹಾಗಾಗಿ ಆವತ್ತಿನ ದಿನ ನೋಡಬಾರ್ದು ಅಂತ ಹೇಳ್ತಾರೆ. ಆದರೆ ಆ ಶಾಪ ವಿಮೋಚನೆಗಾಗಿ ಇರತಕ್ಕಂತಹ ಅಂಶವೇ ಈ ಒಂದು ಸಂಕಷ್ಟಿ ದಿನ ಸಂಕಷ್ಟಿ ಚಂದ್ರ ದರ್ಶನ ಅನ್ನುವಂಥದ್ದಾಗಿ ತಿಂಗಳಲ್ಲಿ 11ರಿಂದ 12 ಬಾರಿಗೆ ಬರುತ್ತೆ. ವರ್ಷದಲ್ಲಿ 11ರಿಂದ 12 ಬಾರಿಗೆ ಬರುತ್ತೆ. ಹಾಗಾಗಿ ಆ ಚಂದ್ರ ದರ್ಶನದಿಂದ ವರ್ಷ ಪೂರ್ತಿ ಮಾಡಿರ್ತಕ್ಕಂತಹ ಪಾಪ ಒಂದು ವೇಳೆ ಯಾರು ಜ್ಞಾತ್ವ ಅಂತ ತಿಳಿದು ಮಾಡೋದಿಲ್ಲ, ತಿಳಿಯದೆ ಯಾವತ್ತಾರು ವರಸಿದ್ಧಿವಿನಾಯಕ ಸ್ವಾಮಿಯ ವ್ರತದ ದಿನದಂದು ಚಂದ್ರ ದರ್ಶನವನ್ನು ಮಾಡಿದರೂ ಕೂಡ ಈ ಸಂಕಷ್ಟರ ಚತುರ್ಥಿ ದಿನ ಚಂದ್ರ ದರ್ಶನ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ. ಮತ್ತು ಚಂದ್ರ ದರ್ಶನದಿಂದಲೇ ಮಾನಸಿಕವಾಗಿರ್ತಕ್ಕಂತಹ ವೃದ್ಧಿ, ಅಂದರೆ ನಾವು ಸ್ಥಿರ ಮನಸ್ಸಿಲ್ಲ, ಇವ್ರಿಗೊಂದು ಚಾಂಚಲ್ಯ, ಹೌದು ಚಿತ್ತ ಚಾಂಚಲ್ಯ, ದೃಢ ನಿರ್ಧಾರ ಇಲ್ಲ ಅಂತ ಹೇಳ್ತೀವಲ್ವ, ಇದೆಲ್ಲ ಸಿಗಬೇಕು. ಮತ್ತು ಮನಸ್ಸು ಪ್ಯೂರ್ ಆಗಿರಬೇಕು ಅಂತ ಚಂದ್ರನ ಅನುಗ್ರಹ ಬೇಕು. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯಥ ಮುಖಾದಿಂದ್ರಶ್ಚಾಗ್ನಿಶ್ಚ, ಹೀಗೆಲ್ಲ ವೇದಗಳಲ್ಲಿ ಬರ್ತಾ ಹೋಗುತ್ತೆ. ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಣೀಕರ್ತ ಚಂದ್ರ. ಹಾಗಾಗಿ ಸಂಕಷ್ಟಿ ದಿನ ಚಂದ್ರ ದರ್ಶನವನ್ನು ಮಾಡ್ತಕ್ಕಂಥದ್ರಿಂದ ಮನಸ್ಸು ಪ್ಯೂರ್ ಆಗಿರುತ್ತೆ. ಯಾರಿಗೂ ಹರ್ಟ್ ಮಾಡಬೇಕು ಅನ್ನುವಂಥ ಯೋಚನೆ ಬರೋದಿಲ್ಲ. ಸಾತ್ವಿಕವಾಗಿರ್ತಕ್ಕಂಥ ವಿಚಾರದಲ್ಲಿರ್ತೀರಿ ಮತ್ತು ಸತ್ಯವಾಗಿರ್ತಕ್ಕಂತಹ ಕೆಲಸ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಚಂದ್ರ ದರ್ಶನ ಬಹಳ ಅತ್ಯವಶ್ಯಕ. ಚಂದ್ರನನ್ನು ನೋಡಿದ್ರೆ ಅಳುವ ಮಗುವು ಅಳುವನ್ನು ನಿಲ್ಲಿಸತ್ತಂತೆ. ಹಾಗಾಗಿ ಪ್ರಾಜ್ಞ ಜನರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು ಅಲ್ವಾ. ಈಗ ದೊಡ್ಡವರಾಗಿದ್ದೆ, ಮಗುಗಾದ್ರೂ ಗೊತ್ತಿಲ್ಲ, ಚಂದ್ರನ ತೋರಿಸಿದ್ರು ಸುಮ್ಮನೆ ಇರಬಹುದು, ಆಟಿಕೆ ತೋರಿಸಿದ್ರು ಸುಮ್ಮನೆ ಇರಬಹುದು ಅಂತ. ಬಟ್ ಬುದ್ಧಿವಂತ ಜನರು ಚಂದ್ರನ ದರ್ಶನ ಮಾತ್ರದಿಂದಲೇ ತಮ್ಮ ಮನಸ್ಸನ್ನು ಪ್ಯೂರ್ ಮಾಡಿಕೊಳ್ತಾರೆ ಅನ್ನೋದು ಇಟ್ ಇಸ್ ಎವ್ರಿಥಿಂಗ್ ಸೈಂಟಿಫಿಕಲಿ ಪ್ರೂವ್ಡ್. ಹೌದೌದು. ಹಾಗಾಗಿ ಚಂದ್ರ ದರ್ಶನದಿಂದ ಮನಸ್ಸಿನಲ್ಲಿರುವಂತಹ ಗೊಂದಲ ದೂರವಾಗುತ್ತೆ, ಚಿತ್ತ ಚಾಂಚಲ್ಯ ದೂರವಾಗುತ್ತೆ, ಮನಸ್ಸು ಪರಿಶುದ್ಧವಾಗಿರುತ್ತೆ. ಮನಸ್ಸು ಪರಿಶುದ್ಧವಾಗಿದ್ದರೆ ಯಾವ ಕೆಲಸಕ್ಕೂ ನಿಮಗೆ ತೊಂದರೆ ಬರೋದಿಲ್ಲ, ಯಾವ ಜೀವನದಲ್ಲೂ ಕಷ್ಟಗಳು ಬರೋದಿಲ್ಲ. ಅದಕ್ಕೆ ಪ್ರತಿದಿನ ನೋಡಬೇಕಾಗಿರ್ತಕ್ಕಂಥ ಚಂದ್ರಬಲ ಮತ್ತು ತಾರಾಬಲ. ನಾವು ವಾರ ಭವಿಷ್ಯವನ್ನು ಹೇಳುವಾಗ ನಮಗೆ ಒಂದೇ ಗ್ರಹ ಚೇಂಜ್ ಆಗುವಂಥದ್ದು ಚಂದ್ರ ಮಾತ್ರ. ಚಂದ್ರಬಲ, ತಾರಾಬಲ, ನಕ್ಷತ್ರ ಬಲ ಮತ್ತು ಗುರುಬಲ, ಈ ಆಧಾರದ ಮೇಲೆ ಭವಿಷ್ಯವನ್ನು ನೋಡ್ತಿರ್ತೇವೆ. ಈ ಜನರಿಗೆಲ್ಲ ಒಂದು ಡೌಟ್ ಇರುತ್ತೆ, ಈಗ ಒಳ್ಳೇದಾದ್ರೆ ಗುರುಗಳು ಹೇಳಿದ ಸತ್ಯ, ಕೆಟ್ಟದ್ದಾದ್ರೆ ಅನ್ನುವಂಥ ಪ್ರತಿಯೊಬ್ಬನಲ್ಲೂ ಒಂದು ಯೋಚನೆ ಇರುತ್ತೆ. ರಸ್ತೆ ಮೇಲೆ ಆಕ್ಸಿಡೆಂಟ್ ಜೋನ್ ಅಂತ ಇರುತ್ತೆ. ಇದರ ಅರ್ಥ ಕೆಟ್ಟದ್ದಾಗೋಗ್ಲಿ, ಆಕ್ಸಿಡೆಂಟ್ ಆಗಲಿ ಅಂತಲ್ಲ. ನೀವು ಆಕ್ಸಿಡೆಂಟ್ ಆಗತ್ತೆ, ಜಾಗರೂಕತೆಯನ್ನು ವಹಿಸಿ. ಹೌದು. ಈಗ ಡಾಕ್ಟ್ರು ವೈದ್ಯರು ಏನ್ ಹೇಳ್ತಾರೆ, ನಿಮ್ಮ ಒಂದು ಎಕ್ಸ್ರೇ ಏನೋ ಒಂದು ರಿಪೋರ್ಟ್ ನೋಡಿ ನಿಮ್ಗೆ ಈ ಕಾಯಿಲೆ ಇದೆ ಅಂತ ಹೇಳಿದ್ರೆ ನಾವು ದುಃಖ ಪಡುವಂಥದ್ದಲ್ಲ. ಅದು ನಾವು ನನ್ನನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು. ಬಟ್ ನಾವಿಲ್ಲೇನು ಯೋಚನೆ ಮಾಡ್ತೇವೆ, ಇವರು ಜ್ಯೋತಿಷ್ಯ ಕೆಟ್ಟದ್ದು ಹೇಳಿದ್ರು ಹಾಗಾಗಿ ಇವರು ಸರಿ ಇಲ್ಲ, ಇವರು ಕೆಟ್ಟದ್ದನ್ನು ನೋಡಿದ್ದಾರೆ ನೋಡಬಾರ್ದು, ಅಥವಾ ಈ ಯೋಚನೆಯನ್ನು ಮಾಡ್ತೇವೆ. ಹಾಗಲ್ಲ, ನಮಗೆ ಆಗುವಂತಹ ತೊಂದರೆಗಳನ್ನು ಅಥವಾ ಇರುವಂತಹ ತೊಂದರೆಗಳನ್ನು ತಿಳಿಸಿದ್ದಾರೆ ಅಂದರೆ ನಾನು ಆ ತೊಂದರೆಯಿಂದ ಹೇಗೆ ಹೊರಗೆ ಬರ್ತೀನಿ ಅನ್ನೋದನ್ನು ತಿಳಿದುಕೊಂಡ್ರೆ ನಾವು ಬುದ್ಧಿವಂತರು ಆಗ್ತೇವೆ, ದೋಷದಿಂದ ಹೊರಗೂ ಬರ್ತೇವೆ. ನಾವು ಎಷ್ಟು ನಂಬುತ್ತೇವೆ ಅಷ್ಟು ನಮ್ಗೆ ಫಲವೂ ಸಿಗತ್ತೆ. ಹಾಗಾಗಿ ಶ್ರದ್ಧಾಂ ಕಾಮಸ್ಯ ಮಾತ್ರ ಜ್ಞಾತ್ವಾ ಕರ್ಮಾಣಿ ಕುರ್ವೀತ. ಇಷ್ಟೇ, ಇದು ಉತ್ತರ ಎಲ್ಲವೂ ಇಲ್ಲೇ ಸಿಕ್ಬಿಡುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.